ಆಮೇಲೆ ನೀವು ಬಿಗ್ ಬಾಸ್ ನೋಡ್ತಾ ಇದ್ರ ಅನುಶ್ರೀ ಅವರೇ, ಈ ಸೀಸನ್ ನೋಡಿದ್ರಾ? ಎಲ್ಲಾ ಎಪಿಸೋಡ್ಸ್ ಅಂತ ಹೇಳಕ್ಕಾಗಲ್ಲ. ಗಿಲ್ಲಿದೆಲ್ಲ ನಂಗೆ ಕೆಲವೊಂದು ವಿಡಿಯೋಸ್ ಎಲ್ಲ ತುಂಬಾ ಇಷ್ಟ. ಅವ್ರು ರಘು ಅವ್ರ ಜೊತೆ ಅವರು ಕ್ಲಾಸ್ ರೂಮ್ ಅಲ್ಲಿ ಹೇಳ್ತಾರಲ್ಲ ರೆಸ್ಪೆಕ್ಟ್, ಅದೆಲ್ಲ ಸಖತ್ ಇಷ್ಟ. ಓಕೆ, ಯಾವ ಸಿಚುಯೇಷನ್ ನಿಮಗೆ ತುಂಬಾ ಚೆನ್ನಾಗ್ ಅನ್ನಿಸ್ತು ಗಿಲ್ಲಿದು ಬಿಗ್ ಬಾಸ್ ನಲ್ಲಿ? ಅಂದ್ರೆ ಗಿಲ್ಲಿ ಟೈಮಿಂಗ್ ಸೆನ್ಸೇ ನಂಗೆ ತುಂಬಾ ಇಷ್ಟ ಆಗಿದ್ದು. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಐ ಥಿಂಕ್ ಗಿಲ್ಲಿ ತರಾನೇ ಇದ್ದ. ಅದು ಗಿಲ್ಲಿ ಬಗ್ಗೆ ಗೊತ್ತಿರೋರು ಎಲ್ಲರಿಗೂ ಗೊತ್ತಿರತ್ತೆ. ಗಿಲ್ಲಿ ವಾಸ್ ಗಿಲ್ಲಿ ಅಷ್ಟೇ, ಅಲ್ಲಿ ಏನು ಎಕ್ಸ್ಟ್ರಾ ಮಾಡಕ್ ಹೋಗಿಲ್ಲ. ಕೆಲವು ವಿಡಿಯೋಸ್ ಅಲ್ಲಿ ನಾನ್ ಏನೇನ್ ವಿಡಿಯೋಸ್ ನೋಡಿದೆ ಅದ್ರಲ್ಲೆಲ್ಲಾನು ನಾನ್ ನಮ್ ಗಿಲ್ಲಿನೇ ನೋಡಿದ್ದು. ಓಕೆ, ಗಿಲ್ಲಿ ಕಿತಾಪತಿ ಎಷ್ಟು ಇಷ್ಟ ಆಯ್ತು ನಿಮ್ಗೆ? ಯಾಕಂದ್ರೆ ಅವರೇ ಹೇಳ್ಕೊಂಡ್ಬಿಟ್ರು ಕಿತಾಪತಿ ಕಿಂಗು ನಾನು ಅಂತ. ಅಲ್ಲಲ್ಲ, ನಮ್ DKDಲೂ ಒಂದ್ ಕಿತಾಪತಿ ನಗ್ನಗ್ತಾ ಪಕ್ಕದಲ್ಲಿ ಭಾವನ ತೊಡೆ ಮೇಲೆ ಮಲಗ್ಬಿಡ್ತಿದ್ದ. ಅದೇ ನನ್ಗೆ ನಿಮ್ಮಿಬ್ರದ್ದು ಸಖತ್ ಇಷ್ಟವಾದ ವಿಡಿಯೋ ಯಾವ್ದು ಅಂತಂದ್ರೆ, ಗಿಲ್ಲಿ ನಿಮ್ಮನ್ನ ಇಮಿಡಿಯೇಟ್ ಮಾಡ್ತಾರ ಗೊತ್ತಾ? ಗಿಲ್ಲಿ ಸತ್ತೋಗ್ಬಿಡಲು ಅಂತ. ನಾನು ಹಂಗೆ ನಗ್ತೀನಿ ಕೆಡ್ದಾಗ ಗಿಲ್ಲಿಯಿಂದ. ಇಲ್ಲ, ನಿಮ್ ನಗುಗೆ ಫೇಮಸ್ ಅನುಶ್ರೀ ಅವರೇ ನೀವು. ಇಲ್ಲ, ಆಮೇಲೆ ರಕ್ಷಿತಾ ಮ್ಯಾಮ್ ಕ್ಲಾಪ್ ಮಾಡೋದು, ಆಮೇಲೆ ಶಿವಣ್ಣಂದು ಸಕ್ಕತ್ತಾಗಿ ಇಮಿಟೇಟ್ ಮಾಡಿದ್ದೆ. ಅದ್ರಲ್ಲಿ ಸಕ್ಕತ್ತಾಗಿ ಮಾಡಿದ್ದ ರಕ್ಷಿತಾ ಮ್ಯಾಮ್. ಶಿವಣ್ಣಂದು ಬೆಸ್ಟ್ ಆಗಿತ್ತು.